ನಮಸ್ಕಾರ ಆತ್ಮೀಯ ಬಂಧುಗಳೇ, ಟುಡೇ ಇಸ್ ವೆರಿ ಆಸ್ಪೀಷಿಯಸ್ ಡೇ. ಈ ದಿನ ವಿಶೇಷವಾದ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಿಯ ಸ್ನೇಹಿತರೆ, ನನಗೆ ರಾಮಕೃಷ್ಣ ಆಶ್ರಮದಲ್ಲಿ ವಿಶೇಷವಾದಂತಹ ಒಂದು ಮಂತ್ರ ದೀಕ್ಷೆಯನ್ನು ತೆಗೆದುಕೊಳ್ಳುವಂಥ ಅವಕಾಶ ಸಿಕ್ತು ಗೌತಮಾನಂದಜಿ ಮಹಾರಾಜ್ ಅವರಿಂದ. ಸೊ ಇವಾಗಿರ್ತಕ್ಕಂಥ ಜಗತ್ತಿನ ಶ್ರೇಷ್ಠ ಸಂತರಲ್ಲಿ ಗೌತಮಾನಂದಜಿ ಮಹಾರಾಜ್ ಕೂಡ ಒಬ್ಬರು. ಸೊ 2012ರಲ್ಲಿ ನನಗೆ ಅವರಿಂದ ಮಂತ್ರ ದೀಕ್ಷೆಯನ್ನು ತೆಗೆದುಕೊಳ್ಳುವಂಥ ಒಂದು ಅವಕಾಶ ಸಿಕ್ತು. ಸಾಮಾನ್ಯವಾಗಿ ರಾಮಕೃಷ್ಣ ಆಶ್ರಮದಲ್ಲಿ ನಮ್ಮ ಪ್ರವಚನಗಳೆಲ್ಲ ಕೇಳುವಾಗ ಒಂದು ವಿಷಯವನ್ನು ಹೇಳ್ತಾ ಇದ್ರು. ಯಾರಿಗೆಲ್ಲ ಮಂತ್ರ ದೀಕ್ಷೆ ಆಗಿದೆ ಅವರು 10,000ದಿಂದ 15,000 ಜಪ ಮಾಡಿ, ಆಗ ನಿಮಗೆ ಅದರ ಅನುಭವ ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತೆ ಅಂತ ಹೇಳ್ತಾ ಇದ್ರು. 10,000ದಿಂದ 15,000 ಜಪ ಅಂದರೆ ಇಟ್ ಈಸ್ ನಾಟ್ ಈಸಿ, ತುಂಬ ಟೈಮ್ ಕೂಡ ತೆಗೆದುಕೊಳ್ಳುತ್ತೆ. ಅದಕ್ಕೆ ನಾನು 1,000 2,000 ಜಪ ಆ ಥರ ಎಲ್ಲ ಮಾಡ್ತಾ ಇದ್ದೆ. ಮಾಡ್ತಾ 10,000 ಜಪ ಕೂಡ ಮಾಡಲಿಕ್ಕೆ ನನಗೆ ಸಾಧ್ಯ ಆಯಿತು. ಮಾಡುವಾಗ ನನಗೊಂದು ವಿಶೇಷವಾದಂಥ ಅನುಭವ ಏನಾಯ್ತು ಅಂತ ಹೇಳಿದ್ರೆ, ಮೊದಲು ವಿಷ್ಣು ಸಹಸ್ರನಾಮವನ್ನು ಮಾಡುವಾಗ ನನ್ನ ಮನಸ್ಸು ಆ ಕಡೆ ಈ ಕಡೆ ಓಡಾಡಿಕೊಂಡು ಮಾಡ್ತಾ ಇತ್ತು. ಅಂದರೆ ಒಂದು ಕಡೆ ವಿಷ್ಣು ಸಹಸ್ರನಾಮ ಆಗ್ತಾಯಿತ್ತು, ಮನಸ್ಸು ಕೂಡ ಅಲ್ಲಿ ಇಲ್ಲಿ ಹೋಗ್ತಾ ಇತ್ತು. ಯಾವಾಗ ನಾನು ಮಂತ್ರ ದೀಕ್ಷೆಯನ್ನು ತೆಗೆದುಕೊಂಡಿದ್ದನ್ನ 10,000 ಜಪಕ್ಕೆ ತಲುಪಿದೆ, ಆವತ್ತು ನಾನು ಮಾಡಿದಾಗ ನನಗೆ ಬಂದಂಥ ಅನುಭವ, ಅವತ್ತು ನನ್ನ ಮನಸ್ಸು ವಿಚಲಿತ ಆಗಲಿಲ್ಲ. ಆವತ್ತು ನಾನು ಅದನ್ನು ಕಂಡಿಡ್ಕೊಂಡೆ. ಸೊ ನಮ್ಮ ಆಶ್ರಮದಲ್ಲಿ ಕೊಟ್ಟಂತಹ ಮಂತ್ರ ದೀಕ್ಷೆ ಏನಿತ್ತು ಅದನ್ನು ಹೇಳಿದ ಹಾಗೆ ಬ್ರಹ್ಮಾನಂದರು ಹೇಳಿದ್ದು ಮತ್ತು ಶಾರದಾ ಮಾತೆ ಕೂಡ ಹೇಳಿದ್ರು, 10ರಿಂದ 15,000 ಜಪ ಮಾಡಿ ನೋಡು, ಆಗ ನಿನಗೆ ಅದರ ಅನುಭವ ಏನಂತ ಗೊತ್ತಾಗುತ್ತೆ ಅಂತೇಳಿ. ಆ ಒಂದು ಅನುಭವನ ಕೂಡ ಮಾಡ್ಕೊಳ್ಳಿಕ್ಕೆ ನನಗೆ ಸಾಧ್ಯ ಆಯಿತು. ಸೊ ಥ್ಯಾಂಕ್ ಯು ಆ್ಯಂಡ್ ಲವ್ ಯು. ನಮಸ್ತೆ. ಜೈ ರಾಮಕೃಷ್ಣ. ರಾಧೆ ರಾಧೆ.